ಮಧುಮೇಹ ಹಾಗೂ ಕ್ಯಾನ್ಸರ್ ರೋಗಗಳ ತಡೆಗಟ್ಟುವ ಕುರಿತು ಉಪನ್ಯಾಸ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆರೋಗ್ಯ ಇಲಾಖೆ ಹಾಗೂ ಇನ್ನರ್ವೀಲ್ ವತಿಯಿಂದ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ ನಿರ್ಮಲಾ ಹಂಜಿ, ಕ್ಯಾನ್ಸರ್ ರೋಗ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನರಲ್ಲಿ ಕಾಣಿಸಿಕೊಳ್ಳುತ್ತಿದ್ದು, ಈ ನಿಟ್ಟಿನಲ್ಲಿ ಇದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿಕೊಳ್ಳಬೇಕಾದ ಕ್ರಮಗಳನ್ನು ವಿವರಿಸಿದರು. ಅಲ್ಲದೆ ಇಂತಹ ವೈರಸ್ಗಳ ನಿಗ್ರಹಕ್ಕಾಗಿ ಮುಂಜಾಗ್ರತಾ ಚುಚ್ಚುಮದ್ದಿನ ಬಗ್ಗೆ ತಿಳಿಸಿದರು. ಇವತ್ತಿನ ದಿನಗಳಲ್ಲಿ ನಾವು ಅನೇಕ ರೋಗಗಳ ಕುರಿತು ನಿಷ್ಕಾಳಜಿ ಮಾಡುತ್ತಿದ್ದೇವೆ. ದಯವಿಟ್ಟು ಆರೋಗ್ಯದ ವಿಚಾರದಲ್ಲಿ ನಿಷ್ಕಾಳಜಿ ಬೇಡ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಟಿಎಚ್ಒ ನವೀನ ನಿಜಗುಲಿ ಮಾತನಾಡಿ, ಇಂತಹ ಜಾಗೃತ ಕಾರ್ಯಕ್ರಮ ಮಾಡುತ್ತಿರುವುದು ಶ್ಲಾಘನೀಯ. ಜೊತೆಗೆ ಇಂತಹ ಕಾರ್ಯಕ್ರಮ ಹಾಗೂ ಕ್ಯಾಂಪ್ಗಳನ್ನು ಮಾಡಲು ನಮ್ಮ ಆರೋಗ್ಯ ಇಲಾಖೆ ಸಹಕಾರ ಇರುತ್ತದೆ ಎಂದು ತಿಳಿಸಿದರು. ಜೊತೆಗೆ ಇಂತಹ ರೋಗಗಳ ಕುರಿತು ನಮ್ಮ ಇಲಾಖೆಯ ಸಾಕಷ್ಟು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದೆ ಎಂದು ತಿಳಿಸಿದರು. ಈ ವೇಳೆ ವೈದ್ಯರಾದ ಡಾಕ್ಟರ್ ರವೀಂದ್ರ ಪಾಟೀಲ್, ಡಾಕ್ಟರ್ ಮಹಾಂತೇಶ ಆರಿಬಿಂಚಿ, ಸೌಮ್ಯ ಮಳ್ಳಿಕೇರಿ, ಎಸ್ಡಿ ಐನಾಪುರ್, ಹೇಮಲತಾ ಕಲ್ಯಾಣಿ, ಉಮಾ ನ್ಯಾಮಗೌಡ್ರ ಸೇರಿದಂತೆ ಎಲ್ಲ ಇನ್ನರ್ ವೀಲ್ ಕ್ಲಬ್ ಸದಸ್ಯರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮವನ್ನು ವಾಣಿ ಫತೇಪುರ್ ನಿರೂಪಿಸಿದರು. ಲೀಲಾವತಿ ಅರಿಬೆಂಚಿ ಸ್ವಾಗತಿಸಿದರು. ವಿಶಾಲಾಕ್ಷಿ ಚಿಕ್ಕೋಡಿ ವಂದಿಸಿದರು. ಕ್ಯಾನ್ಸರ್ ಬಗ್ಗೆ ಎಲ್ಲರಿಗೂ ಭಾಳ ಹೆದರಿಕೆ ಇದೆ. ಹೆದರಿಕೆ ಯಾಕೆಂದ್ರೆ ಎಲ್ಲರಿಗೂ ಗೊತ್ತು, ಒಂದ್ಸಲ ಅದು ಆಗ್ಬಿಟ್ರೆ ಟ್ರೀಟ್ಮೆಂಟ್ ಇಲ್ಲ ಅಂತ ಗೊತ್ತು. ಸೊ ನಮ್ಗೆ ಅದು ಆಗಬಾರ್ದಂದ್ರೆ ಏನು ಮಾಡ್ಕೋಬೇಕು ಅನ್ನೋದನ್ನ ಇಲ್ಲಾರ್ದೇ ಅದು ಆದ್ಮೇಲೆ ಹೆದರುವಂಥ ಜನ ಜಾಸ್ತಿ ಇದೆ. ಎಷ್ಟೋ ಜನ ಟ್ರೀಟ್ಮೆಂಟ್ ಇದೆ ಅಂತ ಗೊತ್ತು ಸಹಿತ ಬರೇ ರೋಗ ಆಗಿದೆ ಅನ್ಕೊಂಡು ಹೆದರ್ಕೊಂಡು ಸಂತೋಷ ಸಾಕಷ್ಟು ಜನ ಇದೆ. ಸೊ ಅದಕ್ಕೆ ಓರಲ್ ಕ್ಯಾನ್ಸರ್ ಯಾಕಂದ್ರೆ ಎಲ್ಲರೂ ತಂಬಾಕು ಎಲ್ಲ ಗುಟ್ಕಾ ಸೇವನೆ ಜಾಸ್ತಿ ಇದೆ. ಎರಡನೇದು ಇಸೋಫಿಗಸ್ ಅನ್ನನಾಳದ ಕ್ಯಾನ್ಸರ್. ಮೂರನೇದಾಗಿರೋದು ಬ್ರೆಸ್ಟ್ ಕ್ಯಾನ್ಸರ್ ಅಂದ್ರೆ ಹೆಣ್ಮಕ್ಳಲ್ಲಿ ಎದೆದು. ನಾಲ್ಕನೇದು ಸರ್ವೈಕಲ್ ಕ್ಯಾನ್ಸರ್. ಇವತ್ತಿನ ದಿವಸ ನಾವು ಮಾತಾಡ್ತಾ ಇರೋದು ಕೇವಲ ಮಹಿಳೆಯರಾಗಿರೋದ್ರಿಂದ ಅವ್ರ ಬಗ್ಗೆ ಇರುವಂಥ ಒಂದು ಕೆಲವೊಂದಿಷ್ಟು ಕ್ಯಾನ್ಸರ್ಗಳ ಬಗ್ಗೆ ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಜಗತ್ತಿನಲ್ಲೇ ಫಸ್ಟ್ ಇರೋದ್ರಿಂದ ಬ್ರೆಸ್ಟ್ ಕ್ಯಾನ್ಸರ್. ಬ್ರೆಸ್ಟ್ ಕ್ಯಾನ್ಸರ್ ಯಾಕೆ ಆಗ್ತಾ ಇದೆಯಪ್ಪ ಇವತ್ತಿನ ದಿನದಲ್ಲಿ? ಮೊದಲು ಎಲ್ಲ ಇರ್ತಿತ್ತು, ಬಟ್ ಇಷ್ಟೊಂದು ಜನರಿಗೆ ಆಗ್ತಿರ್ಲಿಲ್ಲ. ಇವತ್ತಿನ ದಿನದೊಳಗೆ ಏನಾಗಿದೆ ಅಂದ್ರೆ ನಾವೆಲ್ಲ ಒಂಥರ ಫ್ಯಾಷನ್ ಮೋಡಲ್ಲಿ ಇರೋದ್ರಿಂದ ನಮ್ಗೆ ಬೇಗ ಮಕ್ಕಳು ಬೇಡ ಅಂತ ಟ್ಯಾಬ್ಲೆಟ್ ತೊಗೋತೀವಿ. ಟೈಟ್ ಬಾಡಿ ಬೇರೆ ಎಲ್ಲ ಬಟ್ಟೆ ಹಾಕೋತೀವಿ. ಆಮೇಲೆ ಎದೆ ಹಾಲು ಕುಡಿಸೋದಂದ್ರೆ ಎಲ್ಲರಿಗೂ ಒಂದು ಅಲರ್ಜಿ ಆಗಿಬಿಟ್ಟಿದೆ. ಎದೆ ಹಾಲು ಕುಡಿಸಲ್ಲ. ಇವೆಲ್ಲ ಕೆಲವೊಂದು ಕಾರಣಗಳಿಂದ ನಮ್ಗೆ ಇವತ್ತಿನ ದಿನದೊಳಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗ್ತಾ ಇದೆ. ಸೊ ಅದನ್ನ ನಾವು ತಡೆಗಟ್ಟಬೇಕಾದ್ರೆ ಏನು ಮಾಡಬೇಕು ಅಂದ್ರೆ, ಇವತ್ತು ನಮ್ಮ ಗೌರ್ಮೆಂಟಿಂದನೇ ಒಂದು ಏನು ಪ್ರೋಗ್ರಾಮ್ ಇದೆ ಅಂದ್ರೆ, ಆಲ್ಮೋಸ್ಟ್ ಆಫ್ಟರ್ 35 ಇಯರ್ಸ್ ವಯಸ್ಸಾದ್ಮೇಲೆ ನಮ್ಮ ಬ್ರೆಸ್ಟನ್ನು ನಾವು ಸೆಲ್ಫ್ ಪಾಲ್ಪೇಷನ್, ನಮ್ಮ ಬ್ರೆಸ್ಟನ್ನು ನಾವೇ ಎಕ್ಸಾಮಿನೇಷನ್ ಮಾಡ್ಕೋಬೇಕು. ಬೇಕಾದ್ರೆ ಏನಾದರೂ ಗಂಟೆಗಳು ಕಾಣಿಸಿದ್ರೆ, ಏನಾದರೂ ಸ್ವಲ್ಪ ಹಾರ್ಡ್ನೆಸ್ ಅಂತ ಏನೋ ಕಾಣಿಸಿದ್ರೆ ಇಮಿಡಿಯೇಟ್ಲಿ ಹಾಸ್ಪಿಟಲ್ಗೆ ಅಪ್ರೋಚ್ ಮಾಡ್ಬೋದು. ಕೆಲವೊಂದರಿಗೆ ಹಾರ್ಡ್ನೆಸ್ ಈ ಬ್ರೆಸ್ಟ್ನಲ್ಲಿ ಸಹಿತ ಇಲ್ಲಿ ಎಕ್ಸಿಲ್ಲ ಅಂದ್ರೆ ಪಕ್ಕದ ಇದರಲ್ಲಿ ಇರೋದ್ರಿಂದಲೂ ಅಲ್ಲಿನೂ ಗೊತ್ತಾಗುತ್ತೆ. ಅದನ್ನು ನಾವು ಎಕ್ಸಾಮಿನೇಷನ್ ಬೇಗ ಮಾಡಿಕೊಂಡ್ರೆ ನಾವು ಅದನ್ನ ಆಪರೇಷನ್ ಮುಖಾಂತರ ತೆಗೆದುಬಿಟ್ಟು ಬೇಗ ಆರಾಮ ಮಾಡ್ಬೋದು. ನಮಗೆ ಸರ್ಕಾರವೇ ದುಡ್ಡು ಕೊಟ್ಬಿಟ್ಟು ನಿಮ್ಗೆ ಚಿಕಿತ್ಸೆ ಕೊಡ್ತಾರೆ. ಅದೇ ರೀತಿ ಕ್ಯಾನ್ಸರ್ ಬಗ್ಗೆ ನಮ್ಮ ಈಗಾಗಲೇ ಸರ್ಕಾರ ಬಹಳಷ್ಟು ಕ್ರಮಗಳನ್ನು ಕೈಗೊಂಡಿದೆ. ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ಬೋದು, ಹಾಗೆ ಈಗ ತಂಬಾಕು ನಿಯಂತ್ರಣ ಮಾಡ್ಬೋದು. ತಂಬಾಕು ನಿಯಂತ್ರಣ ಕಾಯ್ದೆ ಯಾಕೆ ಈಗ ಕ್ಯಾನ್ಸರ್ನ ತಡೆಗಟ್ಟಿಸಲಿಕ್ಕೆ ತಂಬಾಕು ನಿಯಂತ್ರಣ ಕಾಯ್ದೆಯನ್ನು ಕೊಡಬೇಕು. ಆಮೇಲೆ ನಮ್ಮ ಹೆಣ್ಮಕ್ಳಿಗೆ ಹೆಂಗಂತಂದ್ರೆ ಜಾಸ್ತಿ ಕೂಸು ಹಡಿದ್ರು ಒಂದು ಕ್ಯಾನ್ಸರ್ ಬರುತ್ತೆ, ಕೂಸು ಆಗಿಲ್ಲ ಅಂದ್ರೂ ಒಂದು ಕ್ಯಾನ್ಸರ್ ಬರುತ್ತೆ. ಅದಕ್ಕೆ ಅವ್ರಿಗೆ ಕೂಸು ಆಗಿಲ್ಲ ಅಂತಂದ್ರೆ ಬ್ರೆಸ್ಟ್ ಕ್ಯಾನ್ಸರ್, ಭಾಳ ಕೂಸು ಹಡಿದ್ರೆ ಸರ್ವೈಕಲ್ ಕ್ಯಾನ್ಸರ್ ಚಾನ್ಸಸ್. ಅದಕ್ಕೆ ನೀವು ಯಾವುದೇ ರೀತಿ ಯಾವ ರೀತಿ ಇದ್ರೂ ನೀವು ತೋರಿಸ್ಕೊಳ್ಳೇಬೇಕು. ಅದಕ್ಕೆ ಒಂದು ವರ್ಷಕ್ಕೆ ಒಂದ್ಸಲ ಆದರೂ ಪ್ಯಾಪ್ಸ್ಮಿಯರನ್ನು ಟೆಸ್ಟ್ ಮಾಡಿಸ್ರಿ. ನಿಮ್ಗೆ ಸಿಂಪ್ಟಮ್ಸ್ ಇರಲೇಬೇಕಂತಲ್ಲ, ಇಲ್ಲ ಅಂದ್ರೂ ನೀವು ಒಂದ್ಸಲ ಪ್ಯಾಪ್ಸ್ಮಿಯರ್ ಟೆಸ್ಟ್ ಮಾಡಿಸ್ರಿ. ನಮ್ಮ ಆಸ್ಪತ್ರೆಯಲ್ಲಿ ಫ್ರೀ ಆಫ್ ಕಾಸ್ಟ್ ಇದೆ. ನಾವು ಶಿಬಿರಗಳು ನಡೆಸಿದ್ವು ಅಂತಂದ್ರೆ ಜಾಸ್ತಿ ಜನ ಬಂದರೆ ನಮ್ಗೆ ಅನುಕೂಲ ಆಗುತ್ತೆ ಮಾಡೋಕ್ಕೆ. ಇಲ್ಲ ಗದ್ದಲ್ನಾಗ ನಮಗೇನೈತಿ ಪೇಷಂಟ್ ಜಾಸ್ತಿ ಇರೋದ್ರಿಂದ ನಾವು ಮಾಡೋಕ್ಕೂ ಅನುಕೂಲ ಆಗ್ತಿತ್ತು. ಶಿಬಿರಗಳು ನಡೆಸಿದಾಗ ಬಂತಂದ್ರೆ ಅದ್ರ ಸಲುವಾಗಿ ಅಂತ ನಾವು ಇರ್ತೀವಿ, ಅವಾಗ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ. ಆಮೇಲೆ ಇದ್ರ ಬಗ್ಗೆ ನೀವು ಇನ್ನಷ್ಟು ಇದರ ಉಪಯೋಗ ತೆಗೆದುಕೊಳ್ಬೇಕು. ಇನ್ನಷ್ಟು ಜನರಿಗೆ ನಿಮ್ಮ ಯಾರು ಬಂದಿರಲ್ಲ, ನೀವು ಒಂದು 10 ಜನಕ್ಕೆ ನೀವು ಹೇಳಿದ್ರಂದ್ರೆ ಇನ್ನೂ ಅದು ಅದ್ರ ಬಗ್ಗೆ ಅವೇರ್ನೆಸ್ ಜಾಸ್ತಿ ಆಗುತ್ತೆ. ಈಗ ಫಂಕ್ಷನ್ ಮಾಡೋ ಮೂಲ ಉದ್ದೇಶ ಅಂದ್ರೆ ಅದ. ನೀವು ಕೇಳಿದ್ದನ್ನು ಹೋಗಿ ನಿಮ್ಮ ಅಕ್ಕಪಕ್ಕದವ್ರಿಗೆ ಹೇಳಿದ್ರಂದ್ರೆ ಅವ್ರಿಗೂ ಗೊತ್ತಾಗುತ್ತೆ, ಅವರು ಹುಡ್ಕೊಂಡು ಬರ್ತಾರೆ. ಆ ರೀತಿ ಎಲ್ಲ ಮೋಸ್ಟ್ ಪಬ್ಲಿಸಿಟಿ ಆಗ್ತಂತಂದ್ರೆ ಜಾಸ್ತಿ ಜನಕ್ಕೆ ಗೊತ್ತಾಗ್ತಂದ್ರೆ ಇದು ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ ಇದ್ದು ನಮ್ಗೆ ಏನಿರ್ತಲ್ಲ ಮೂಲ ಉದ್ದೇಶ ಇರ್ತದೆ. ಅದಕ್ಕೆ ಅನುವು ಮಾಡಿಕೊಟ್ಟು ಇನ್ನರ್ ಕ್ಲಬ್ ಸಂಸ್ಥೆ ಎಲ್ಲರಿಗೂ ಸದಸ್ಯರಿಗೂ ಆಮೇಲೆ ಅಧ್ಯಕ್ಷರಿಗೂ ನಾನು ಧನ್ಯವಾದ.